ಸದ್ಯ ಎಸ್ಐಟಿ ಕಚೇರಿಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಇವತ್ತು ಅಲ್ಲೇ ವಾಸ್ತವ್ಯ. ಇನ್ನು ಕೆಲವು ಗಂಟೆಗಳಾದಂತಹ ನಂತರದಲ್ಲಿ ಅಂದ್ರೆ ಬೆಳಕು ಹರಿದಂತಹ ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳ ಟೀಮ್ ಎಸ್ಐಟಿ ಕಚೇರಿಗೆ ಎಂಟರ್ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಅವರನ್ನ ನಿದ್ದೆಯಿಂದ ಎಬ್ಬಿಸಿ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅವರನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಎಸ್ಐಟಿಯ ಅಧಿಕಾರಿಗಳ ಟೀಮ್ ಮಾಡುತ್ತೆ. ಹಾಗಾದ್ರೆ ಮಧ್ಯರಾತ್ರಿ 11 ಗಂಟೆಯಿಂದ ನಾನ್ ಸ್ಟಾಪ್ ಕವರೇಜ್ ನ ನೀವು ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ನ್ಯೂಸ್ ಫಸ್ಟ್ ವಾಹಿನಿಯಲ್ಲಿ ಏನೇನಾಯ್ತು, ಯಾವ ಸಂದರ್ಭದಲ್ಲಿ ಏನೇನಾಯ್ತು ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಧ್ಯರಾತ್ರಿ 12:49 ಸಂಜೆ 4:05 ಜರ್ಮನಿಯ ಮ್ಯೂನಿಕ್ನಿಂದ ಹೊರಟಿದ್ದಂತಹ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುತ್ತೆ. ಯಾವಾಗ? 12:49 12:33 ಆಗಬೇಕಾಗಿತ್ತು. ಬಟ್ ಏರ್ ಟ್ರಾಫಿಕ್ ಇದ್ದಿದ್ರಿಂದ ಅಲ್ಲಿ ಕ್ಲಿಯರೆನ್ಸ್ ಸಿಗದೆ ಇದ್ದಿದ್ರಿಂದ ಕಂಟ್ರೋಲ್ ರೂಮ್ ನಿಂದ ಲೇಟ್ ಆಗುತ್ತೆ. ಸ್ವಲ್ಪ ಲೇಟ್ ಆಗಿ 12:49 ಸರಿಯಾಗಿ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಲ್ಯಾಂಡ್ ಆಗುತ್ತೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನ್ಯೂಸ್ ಫಸ್ಟ್ ನಲ್ಲೇ ನೀವು ಗಮನಿಸಿದ್ರಿ. ಮಧ್ಯರಾತ್ರಿ 1:10 ಮುಂದಿನ ಹಂತದಲ್ಲಿ ಏನಾಯ್ತು ಅದನ್ನ ಗಮನಿಸೋಣ. ಸಿಐಎಸ್ಎಫ್ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ. ವಿಮಾನ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ವಿಮಾನದಿಂದ ಇಳಿತಾ ಇದ್ದ ಹಾಗೆ ಸಿಐಎಸ್ಎಫ್ ಅಧಿಕಾರಿಗಳು ಅಂದ್ರೆ ಏರ್ಪೋರ್ಟ್ ನಲ್ಲಿ ಸೆಕ್ಯೂರಿಟಿಗೆ ಇರುವಂತಹ ಒಂದು ಭದ್ರತಾ ಪಡೆ ಸಿಐಎಸ್ಎಫ್ ಅದರ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಕೂಡ ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸಿದ್ರಿ. ಫಸ್ಟ್ ವಿಜುವಲ್ ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸಿದ್ರಿ. ಟ್ರ್ಯಾಕ್ ಪ್ಯಾಂಟ್ ಹಾಗೆ ಹುಡಿಯಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಸಿಐಎಸ್ಎಫ್ ಅಧಿಕಾರಿಗಳು ಕರ್ಕೊಂಡು ಹೋದಂತಹ ದೃಶ್ಯ. ನೇರವಾಗಿ ಇಮಿಗ್ರೇಷನ್ ಸೆಂಟರ್ಗೆ ಅವರನ್ನ ಕರ್ಕೊಂಡು ಹೋಗ್ಲಾಗುತ್ತೆ. ಅದಾದ ನಂತರ ಏನಾಯ್ತು? ಮಧ್ಯರಾತ್ರಿ 1:10 ಆ ಪ್ರಕ್ರಿಯೆ ಆಗಿತ್ತು. 1:14 ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇಮಿಗ್ರೇಷನ್ ಪ್ರಕ್ರಿಯೆ. ಏನ್ ಇಮಿಗ್ರೇಷನ್ ಪ್ರಕ್ರಿಯೆ? ಆರೋಪಿಯನ್ನ ಕರ್ಕೊಂಡು ಹೋಗಿ ಅಲ್ಲಿ ಇಮಿಗ್ರೇಷನ್ ಸೆಂಟರ್ ನಲ್ಲಿ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಈಗ ಪ್ರತಿಯೊಬ್ಬ ವ್ಯಕ್ತಿ ಬಂದಂತಹ ಪ್ರಯಾಣಿಕ ಬಂದಂತಹ ಸಂದರ್ಭದಲ್ಲಿ ಆ ಇಮಿಗ್ರೇಷನ್ ಪ್ರೋಸೆಸ್ ನ ಅವರು ಕಂಪ್ಲೀಟ್ ಮಾಡಬೇಕು. ಆ ಸಂದರ್ಭದಲ್ಲಿ ಯಾವುದಾದ್ರೂ ಪ್ರಯಾಣಿಕನ ವಿರುದ್ಧ ಲುಕ್ಔಟ್ ನೋಟಿಸ್ ಇದೆಯಾ ಅಥವಾ ಬೇರೆನಾದ್ರೂ ಕೋರ್ಟ್ಗೆ ಸಂಬಂಧಪಟ್ಟಂತಹ ಆದೇಶಗಳಿದ್ದಾವ ಆರೋಪಿಯ ವಿರುದ್ಧ, ಈ ರೀತಿಯಾದಂತಹ ಪರಿಶೀಲನೆ ಮಾಡಲಾಗುತ್ತೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇಮಿಗ್ರೇಷನ್ ಪ್ರಕ್ರಿಯೆ ನಡೆಸುವಂತಹ ಸಂದರ್ಭದಲ್ಲಿ ಆ ಲುಕ್ಔಟ್ ನೋಟಿಸ್ ನ ವೆರಿಫಿಕೇಶನ್ ಆದಂತಹ ನಂತರದಲ್ಲಿ ಮುಂದಿನ ಪ್ರಕ್ರಿಯೆ ಆಗೋದು. ಈ ಇಮಿಗ್ರೇಷನ್ ಪ್ರಕ್ರಿಯೆ ನಡೆದಿದ್ದು ವಿದಿನ್ 20 ಮಿನಿಟ್ಸ್ ಅದು ಕಂಪ್ಲೀಟ್ ಆಗಿದೆ. ಅದು ನಡೆದಿದ್ದು 1:14 ಸರಿಯಾಗಿ 1:34 ಅಂದ್ರೆ 20 ನಿಮಿಷಗಳ ನಂತರ ಪ್ರಜ್ವಲ್ ರೇವಣ್ಣ ಅವರ ಇಮಿಗ್ರೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ವಿದಿನ್ 20 ಮಿನಿಟ್ಸ್ ಇಮಿಗ್ರೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಎಸ್ಐಟಿ ಅಧಿಕಾರಿಗಳಿಗೆ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಹಸ್ತಾಂತರ ಮಾಡುವಂತಹ ಕೆಲಸವನ್ನ ಇಮಿಗ್ರೇಷನ್ ಅಧಿಕಾರಿಗಳು ಮಾಡ್ತಾರೆ. 1:34 ಮಧ್ಯರಾತ್ರಿ ಪ್ರಜ್ವಲ್ ರೇವಣ್ಣ ಅವರ ಇಮಿಗ್ರೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಅದಾದಂತಹ ನಂತರದಲ್ಲಿ 1:36 ಮಧ್ಯರಾತ್ರಿ 1:36 ಪ್ರಜ್ವಲ್ ರೇವಣ್ಣ ಅವರನ್ನ ತಮ್ಮ ವಶಕ್ಕೆ ಪಡ್ಕೊಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಬೆಳಗ್ಗಿನಿಂದಾನೇ ಎಸ್ಐಟಿ ಅಧಿಕಾರಿಗಳ ಟೀಮ್ ಬೆಳಗ್ಗಿನಿಂದ ಅಲ್ಲ, ಯಾವಾಗ ಪ್ರಜ್ವಲ್ ರೇವಣ್ಣ ಅವರು ಟಿಕೆಟ್ ಅನ್ನ ಬುಕ್ ಮಾಡ್ತಾ ಇದ್ರು, ಅದಾದ ನಂತರ ಕ್ಯಾನ್ಸಲ್ ಮಾಡ್ತಾ ಇದ್ರಲ್ಲ, ಆ ಎಲ್ಲಾ ಸಂದರ್ಭದಲ್ಲೂ ಎಸ್ಐಟಿಯ ಟೀಮ್ ಏರ್ಪೋರ್ಟ್ ನಲ್ಲಿ ಹದ್ದಿನ ಕಣ್ಣನ್ನ ಇಟ್ಟಿತ್ತು. ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬರುವಿಕೆಗಾಗಿ ಕಾಯ್ತಾ ಇತ್ತು. ಇವತ್ತು 4 ಗಂಟೆಗೆ ಅಲ್ಲಿ ಲುಫ್ತಾನ್ಸಾ ಏರ್ಲೈನ್ಸ್ ಟೇಕ್ ಆಫ್ ಆಗ್ತಾ ಇದ್ದ ಹಾಗೆ ಇಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳಿಂದ ಕನ್ಫರ್ಮೇಶನ್ ಪಡ್ಕೊಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣ ಅವರು ತಾವು ಬುಕ್ ಮಾಡಿದಂತಹ ಸೀಟ್ ನಲ್ಲಿ ಹತ್ತಿದ್ದಾರೋ ಇಲ್ವೋ ಅದನ್ನ ಕನ್ಫರ್ಮ್ ಮಾಡ್ತಾರೆ ಇಮಿಗ್ರೇಷನ್ ಆಫೀಸರ್ಸ್. ಅದಾದ ಬಳಿಕ ಎಸ್ಐಟಿಯ ಟೀಮ್ ಟರ್ಮಿನಲ್ 2 ಒಳಭಾಗದಲ್ಲೇ ಬೀಡುಬಿಡುತ್ತೆ. ಹೀಗಾಗಿ ಇಮಿಗ್ರೇಷನ್ ಪ್ರಕ್ರಿಯೆ ಪೂರ್ಣ ಆದಂತಹ ನಂತರದಲ್ಲಿ ವಿದಿನ್ 2 ಮಿನಿಟ್ಸ್ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿಯ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ 1:38 ಏರ್ಪೋರ್ಟ್ ನಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ತಾರೆ ಎಸ್ಐಟಿ ಅಧಿಕಾರಿಗಳು.
VIP ಅರೈವಲ್ ಗೇಟ್ ನಲ್ಲಿ ಅವರನ್ನ ಕರ್ಕೊಂಡು ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಬಟ್ ಹಾಗೆ ಮಾಡೋದಿಲ್ಲ SIT ಅಧಿಕಾರಿಗಳು. ಏರ್ಪೋರ್ಟ್ ನ ಟರ್ಮಿನಲ್ 2 ನ ಆ ಡಿಪಾರ್ಚರ್ ಗೇಟ್ ಏನಿದೆ, ಆ ಡಿಪಾರ್ಚರ್ ಗೇಟ್ ಮೂಲಕ ಅವರನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಮಾಧ್ಯಮಗಳ ಕಣ್ತಪ್ಪಿಸಿ ಅವರನ್ನ ನೇರವಾಗಿ CID ಕಚೇರಿಗೆ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ. ಯಾವಾಗ 1 ಗಂಟೆ 38 ನಿಮಿಷಕ್ಕೆ ಸರಿಯಾಗಿ. ಅದಾದ ಬಳಿಕ 2 ಗಂಟೆ 8 ನಿಮಿಷ SIT ಕಚೇರಿಗೆ ಅತ್ಯಾಚಾರ ಪ್ರಕರಣದ ಆರೋಪಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬರ್ತಾರೆ ತನಿಖಾಧಿಕಾರಿಗಳು. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ಗಮನಿಸಿದಂತಹ ದೃಶ್ಯ ಇದು. ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳ ವಶದಲ್ಲಿ. ನೇರವಾಗಿ ಅವರನ್ನ CID ಕಚೇರಿಗೆ ಕರ್ಕೊಂಡು ಬರಲಾಗುತ್ತೆ. ಇಲ್ಲಿರುವಂತಹ SIT ಆಫೀಸ್ ಏನಿದೆ ಅಲ್ಲಿ ಅವರನ್ನ ಕರ್ಕೊಂಡು ಹೋಗಲಾಗಿದೆ. ಯಾವಾಗ 2 ಗಂಟೆ 8 ನಿಮಿಷಕ್ಕೆ ಸರಿಯಾಗಿ. ಅದಾದಂತಹ ನಂತರದಲ್ಲಿ 2 ಗಂಟೆ 15 ನಿಮಿಷಕ್ಕೆ ಅಧಿಕೃತವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಅಂದ್ರೆ ಲುಫ್ತಾನ್ಸಾ ಏರ್ಲೈನ್ಸ್ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆದಂಥ ನಂತರದಲ್ಲಿ ನಡೆದಂಥ ಪ್ರತಿ ಕ್ಷಣದ ಅಪ್ಡೇಟ್ನ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತು. ಈಗ SIT ಕಚೇರಿಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಅಲ್ಲೇ ಅವರು ಇವತ್ತು ರಾತ್ರಿ ವಾಸ್ತವ್ಯವನ್ನ ಹೂಡ್ತಾರೆ. ಇನ್ನು ಒಂದು 3-4 ಗಂಟೆಗಳಾದಂತಹ ನಂತರದಲ್ಲಿ ಈಗ ರೆಸ್ಟ್ ಮಾಡೋಕ್ ಬಿಟ್ಟಿದ್ದಾರೆ SIT ಅಧಿಕಾರಿಗಳು. 3-4 ಗಂಟೆಗಳಾದಂತಹ ನಂತರದಲ್ಲಿ, ಬೆಳಕು ಹರಿದಂತಹ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಆರಂಭ ಆಗತ್ತೆ. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಇನ್ನು 3-4 ಗಂಟೆಗಳ ಸಮಯ, ಬೆಳಕು ಹರಿತಾ ಇದ್ದ ಹಾಗೆ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ಅಸಲಿ ವಿಚಾರಣೆ ಆರಂಭ ಆಗುತ್ತೆ. ಬಟ್ ವಿಚಾರಣೆ ಆರಂಭ ಆಗೋದಕ್ಕೂ ಮೊದಲು ಅವರನ್ನ ಬೋರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲಾಗತ್ತಾ ಮೆಡಿಕಲ್ ಟೆಸ್ಟ್ಗೆ, ಅಥವಾ ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಕಂಪ್ಲೀಟ್ ಮಾಡಿದಂತಹ ನಂತರದಲ್ಲಿ ಕರ್ಕೊಂಡು ಹೋಗ್ತಾರಾ ಅಂತ ಹೇಳಿ? ಖಂಡಿತವಾಗಿಯೂ ವಿದ್ಯಾ, ಏನು ಈಗಾಗಲೇ ಬಂಧನ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ರೆಸ್ಟ್ ಮಾಡ್ಲಿಕ್ಕೆ ಈಗ ಬಿಟ್ಟಿರುವಂತಹದ್ದು. ಈಗಾಗಲೇ ಏನು ರೇವಣ್ಣ ಅವರನ್ನ ಬಂಧನ ಮಾಡಿ ಯಾವ ಕೊಠಡಿಯಲ್ಲಿ ಇಡಲಾಗಿತ್ತು ಅದೇ ಕೊಠಡಿಯಲ್ಲಿ ಅವರನ್ನ ಇರಿಸಿ ಈಗಾಗಲೇ ಅವರಿಗೆ ತಂದಿದ್ದಂತಹ ದಿಂಬು ಮತ್ತೆ ಬೆಡ್ಶೀಟ್ ಅನ್ನ ಅವರಿಗೆ ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತಹದ್ದು. ಈಗ ಸದ್ಯಕ್ಕೆ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಆದ್ರೆ ನಿದ್ದೆ ಮಾಡ್ತಾ ಇಲ್ಲ, ಬಟ್ ಸುಮ್ನೆ ಕೂತಿದ್ದಾರೆ, ಯಾವುದೇ ರೀತಿಯಾದಂತಹ ಒಂದು ಮಾತನ್ನ ಹಾಡದೆ ಸುಮ್ನೆ ಮೌನವಾಗಿ ಕೂತಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು SIT SP ಸುಮನ್ನ ಪನ್ನೇಕರ್ ಅವರು ಕೂಡ SIT ಕಚೇರಿಯಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿರುವಂತಹದ್ದು. ಇನ್ನು ಸದ್ಯಕ್ಕೆ ಈಗ ಯಾವುದೇ ರೀತಿಯಾದಂತಹ ವಿಚಾರಣೆ ಅಥವಾ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಪ್ರಜ್ವಲ್ ರೇವಣ್ಣ ಅವರಿಂದ ಪಡ್ಕೊಂಡಿಲ್ಲ. ಬೆಳಗ್ಗೆ ಏನು ಬೆಳಕು ಅರಿತಾ ಇದ್ದಂತೆ ಅವರ ಒಂದು ವಿಚಾರಣೆ ಶುರುವಾಗುತ್ತೆ. ಯಾವತ್ತು ಅವರು ವಿದೇಶಕ್ಕೆ ಹಾರಿದ್ರು, ಮತ್ತೆ ಅಲ್ಲಿ ಹೋಗಿ ಎಲ್ಲಿ ತಂಗಿದ್ರು, ಮತ್ತೆ ಯಾರ ಆಶ್ರಯದಲ್ಲಿದ್ರು, ಇವೆಲ್ಲ ರೀತಿಯಾದಂತಹ ಪ್ರಾಥಮಿಕ ಇನ್ಫಾರ್ಮೇಶನ್ ಅನ್ನ ಪಡ್ಕೊಂಡ ನಂತರ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಅವರಿಗೆ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಲಾಗುತ್ತೆ. ಮತ್ತೆ ಬಂಧನ ಮಾಡಿದ 24 ಗಂಟೆ ಒಳಗಡೆ ನ್ಯಾಯಾಧೀಶರ ಮುಂದೆ ಒಂದು ಹಾಜರುಪಡಿಸಬೇಕಾಗುತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡ್ಕೊಂಡು ಮತ್ತಷ್ಟು ವಿಚಾರಣೆಯನ್ನ ನಡೆಸಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹದ್ದು. ಮುಖ್ಯವಾಗಿ ಈಗ ಏನು ಎಸ್ಕೇಪ್ ಆಗಿದ್ದಂತಹ ಸಂದರ್ಭದಲ್ಲಿ 7 ದಿನಗಳ ಕಾಲಾವಕಾಶವನ್ನ ಕೊಡಿ, ನಾನು SIT ಮುಂದೆ ಹಾಜರಾಗ್ತೀನಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಆಗ ಕೇವಲ ಒಂದೇ ಒಂದು ಪ್ರಕರಣ ದಾಖಲಾಗಿತ್ತು. ಅದು ಏನು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಮಾತ್ರ ಇತ್ತು. ಆದ್ರೆ ಯಾವಾಗ ಈ ಒಂದು ಪ್ರಕರಣಕ್ಕೆ ತೀವ್ರತೆ ಪಡ್ಕೊಂಡು ಹೋಗ್ತಾ ಇತ್ತು, ಮತ್ತೆ ಸಂತ್ರಸ್ತೆಯರು CID ಕಚೇರಿಯ ಒಂದು ಬಾಗಿಲನ್ನ ತಟ್ಟಲಿಕ್ಕೆ ಶುರು ಮಾಡಿದ್ರು, ಆಗ ಏನು ನಿರಂತರ ಅತ್ಯಾಚಾರದ ಪ್ರಕರಣ ದಾಖಲಾಗುತ್ತೆ. ಆಗ ಅವರು ಈ ಒಂದು ಪ್ರಕರಣದಿಂದ ಏನು ಹಾಜರಾಗ್ತೇನೆ ಅನ್ನುವಂತಹ ಮಾತಿಂದ ಹಿಂದೇಟು ಸರಿತಾರೆ. 7 ದಿನಗಳ ಕಾಲಾವಕಾಶವನ್ನ ಕೇಳಿ SIT ಮುಂದೆ ಹಾಜರಾಗ್ತೀನಿ ಅನ್ನುವಂತಹ ಏನು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಅದೆಲ್ಲದಕ್ಕೂ ಕೂಡ ಹಿಂದೆ ಸರಿತಾರೆ. ಆದ್ರೆ ಏಕಾಏಕಿ ಮತ್ತೆ ಒಂದು ವಿಡಿಯೋವನ್ನ ಮಾಡಿ ನಾನು SIT ಕಚೇರಿಗೆ ಹಾಜರಾಗ್ತೇನೆ, ಎಲ್ಲಾ ರೀತಿಯಾದಂತಹ ಒಂದು ಮಾಹಿತಿಯನ್ನ ಕೊಡ್ತೇನೆ, ಮತ್ತೆ ನನ್ನ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ವಿಡಿಯೋ ಹರಿಬಿಟ್ಟ ನಂತರ ಈಗ ಸದ್ಯಕ್ಕೆ SIT ಅಧಿಕಾರಿಗಳು ಆತನನ್ನ ಬಂಧಿಸಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನ ಪ್ರಾಥಮಿಕವಾಗಿ ಪಡಿತಾರೆ. ಅದಾದ ನಂತರ ಅಂದ್ರೆ ಈತನ ವಿರುದ್ಧ ಈಗಾಗಲೇ ಇರುವಂತಹ ಒಂದು ಏನು ಸಂತ್ರಸ್ತೆಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಗಳ ಏನು ಅನುವು ಮಾಡಿಕೊಂಡು ಅಥವಾ ಅದರ ಆಧಾರದ ಮೇಲೆ ಈ ಒಂದು ಆರೋಪಿಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ SIT ಅಧಿಕಾರಿಗಳು. ಆ ಒಂದು SIT ಅಧಿಕಾರಿಗಳು ಆರೋಪಿಯ ಒಂದು ಪ್ರಾಥಮಿಕ ಇನ್ಫಾರ್ಮೇಶನ್ ಅನ್ನ ಜಡ್ಜ್ ಮುಂದೆ ಇಟ್ಟು ಆ ಒಂದು ಇನ್ಫಾರ್ಮೇಶನ್ ಮೇಲೆ
ಮತ್ತಷ್ಟು ಅಂದ್ರೆ ಹೆಚ್ಚಿನ ದಿನಗಳ ಕಾಲ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂತಹ ಅವಶ್ಯಕತೆ ಇದ್ದು ಇವರಿಗೆ ಹೆಚ್ಚಿನ ದಿನಗಳ ಕಾಲ ನಮಗೆ ಕಸ್ಟಡಿ ನೀಡಿ ಅನ್ನುವಂತಹದ್ದು ಅಥವಾ 14-15 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಅನ್ನುವಂತಹ ಮನವಿ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತಹದ್ದು. ಇನ್ನು ಈಗ ಸದ್ಯಕ್ಕೆ ಅವರ ಆರೋಗ್ಯ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇಲ್ಲ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹದ್ದು. ಫಾರ್ಮಾಲಿಟಿಗೆ ಅಷ್ಟೇ ಈಗ ಬೋರಿಂಗ್ ಆಸ್ಪತ್ರೆಗೆ ನಾಳೆ ಬೆಳಗ್ಗೆ ಪ್ರಾಥಮಿಕ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಂಡ ನಂತರ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಮೆಡಿಕಲ್ ಚೆಕ್ಅಪ್ ಮಾಡಿ ಅದಾದ ನಂತರ ತಕ್ಷಣವೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯುವಂತಹ ಎಲ್ಲಾ ಸಿದ್ಧತೆಗಳನ್ನ SIT ಮಾಡಿಕೊಂಡಿರುವಂತಹದ್ದು. ವಿದ್ಯಾ ಚಂದ್ರಶೇಖರ್, ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಈಗ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬಂದು ವಿಚಾರಣೆಗಾಗಿ SIT ಕಚೇರಿಯಲ್ಲಿ ಇರಿಸಲಾಗಿದೆ. ಅವರಿಗೆ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಈ ಹಿಂದೆ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಯಾವ ರೂಮ್ ನಲ್ಲಿದ್ರೋ ಅದೇ ರೂಮ್ ನಲ್ಲಿ ಅವರನ್ನ ಇರಿಸಲಾಗಿದೆ ಅನ್ನುವಂತ ಮಾಹಿತಿಯನ್ನ ನೀಡ್ತಾ ಇದ್ರಿ. ಅಂದ್ರೆ ಈ ರೂಮ್ ಕೂಡ CCTV ಮಾನಿಟರ್ಡ್ ಆಗಿರುತ್ತಾ? ಪ್ರಜ್ವಲ್ ರೇವಣ್ಣ ಅವರು ಒಬ್ಬರೇ ಇರ್ತಾರ ರೂಮ್ ನಲ್ಲಿ? ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಅಂತ ಹೇಳಿ ಚಂದ್ರಶೇಖರ್. ಖಂಡಿತವಾಗಿಯೂ ವಿದ್ಯಾ, ಏನು ಯಾವುದೇ ರೀತಿಯಾದಂತಹ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದಾಗ ಆ ಒಂದು ಆರೋಪಿಯ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಆತನಿಗೆ ಸೂಕ್ತ ಭದ್ರತೆಯನ್ನ ಕೂಡ ಕೊಟ್ಟು ಆತನಿಗೆ ಒಂದು ಸೇಫ್ಟಿಯನ್ನ ಕ್ರಿಯೇಟ್ ಮಾಡೋದು ಆ ಪೊಲೀಸರ ಒಂದು ಪ್ರಾಥಮಿಕ ಕರ್ತವ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಈಗ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಿ ಏನು ಆತನಿಗೆ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಆ ಒಂದು ಕೋಣೆಗೆ ಸೂಕ್ತ ಭದ್ರತೆಯನ್ನು ಕೂಡ ಅಂದ್ರೆ ಇಬ್ಬರು ಪಿಸಿಗಳನ್ನ ಭದ್ರತೆಯನ್ನ ಕೂಡ ಕೊಟ್ಟು ಅವರಿಗೆ ಏನು ಮಲ್ಕೊಳ್ಳಿಕ್ಕೆ ಬಿಟ್ಟಿದ್ದಾರೆ. ಜೊತೆಗೆ ಆತ ಇರುವಂತಹ ಸರ್ವೆಲೆನ್ಸ್ ಅಲ್ಲಿ CCTV ಕೂಡ ಅಳವಡಿಸಿ ಅದನ್ನ ಮಾನಿಟರ್ ಕೂಡ ಮಾಡ್ತಾ ಇರ್ತಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರದು ಅಥವಾ ಆತ ಯಾವುದೇ ರೀತಿಯಾದಂತಹ ತನ್ನ ಮೇಲೆ ಅಸಲ್ಟ್ ಮಾಡ್ಕೋಬಾರದು ಅನ್ನುವಂತ ನಿಟ್ಟಿನಲ್ಲಿ ಸೂಕ್ತ ಭದ್ರತೆಯೊಂದಿಗೆ ಆತನನ್ನ ಇರಿಸಲಾಗುತ್ತೆ. ವಿದ್ಯಾ, ರೈಟ್, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.